Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಹಾಗೆ ನಾಳೆ ಬಿಜೆಪಿ ಸಂಸದೀಯ ಪಕ್ಷದ ಸಭೆ ನಿಗದಿಯಾಗಿದೆ. ಚುನಾವಣಾ ಫಲಿತಾಂಶದ ಬಳಿಕ ಮೊದಲ ಬಾರಿಗೆ ಸಭೆಯನ್ನ ಸೇರ್ತಾ ಇರುವಂತದ್ದು ನಾಳೆ. ದೆಹಲಿಯಲ್ಲಿ ನಾಳೆ ಬೆಳಗ್ಗೆ 11:15ಕ್ಕೆ ಸಭೆ ನಿಗದಿ ಆಗಿದೆ. ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಸಭೆ ನಡೆಸಬಹುದಾದಂತ ಸಾಧ್ಯತೆ ಇದೆ. ಸಭೆಯಲ್ಲಿ ಸಚಿವ ಸ್ಥಾನ ಹಂಚಿಕೆ ಕುರಿತು ಕೂಡ ಚರ್ಚೆ ಆಗಬಹುದು. ಇದು ಬಿಜೆಪಿ ಸಂಸದೀಯ ಪಕ್ಷದ ಸಭೆ. ಎನ್ಡಿಎ ನಾಯಕರುಗಳು ಅಥವಾ ಎನ್ಡಿಎ ಅಥವಾ ಮಿತ್ರ ಪಕ್ಷಗಳಿಂದ ಯಾರು ಆಯ್ಕೆ ಆಗಿದ್ದಾರೆ ಸಂಸದರು, ಅವ್ರ ಜೊತೆಗೂ ಒಂದು ಸಭೆ ಇದೆ. ಅದು 7ನೇ ತಾರೀಕು ಸೇರಬಹುದಾದಂತ ಸಭೆ. ಅದು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. 7 ಅಂತಂದ್ರೆ ಈಗ ನಾಡಿದ್ದು 8ನೇ ತಾರೀಕು ಅಂದ್ರೆ ಶನಿವಾರ. ಸೊ ಹಿಂದಿನ ದಿನ ಅಂದ್ರೆ ನಾಳೆನೇ ಆ ಸಭೆಯನ್ನ ಕೂಡ ಸೇರಲಾಗುತ್ತೆ. ಅದನ್ನು ಕೂಡ ಕರೆದಿದ್ದಾರೆ ಈಗ ಆಲ್ರೆಡಿ ಆ ಸಭೆಯನ್ನ. ಈಗ ಬಿಜೆಪಿ ಸಂಸದೀಯ ಸದಸ್ಯರ ಸಭೆ ಕೂಡ ನಾಳೆ ನಡೆಯುತ್ತೆ. ಪ್ರತಿ 5 ಸಂಸದರಿಗೆ ಒಂದು ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. TV9ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ ಅಂದರೆ ಇಲ್ಲಿ NDAಗೆ ಸಂಬಂಧಪಟ್ಟಾಗೆ ಯಾರು 5 ಸ್ಥಾನವನ್ನು ಗೆದ್ದಿದ್ದಾರೆ ಅಥವಾ 5ಕ್ಕಿಂತ ಹೆಚ್ಚು ಸ್ಥಾನ, ಪ್ರತಿ 5ಕ್ಕೆ 1 ಸ್ಥಾನ ಅಂತೇಳಿ ಆ ಲೆಕ್ಕಕ್ಕೆ ನೋಡ್ತಾ ಹೋದರೆ JDUಗೆ 2 ಸ್ಥಾನ, TDPಗೆ 3 ಮಂತ್ರಿ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಆಗಿದೆ. ಏಕನಾಥ್ ಶಿಂದೆ ಶಿವಸೇನೆ ಬಣಕ್ಕೆ 1 ಸಚಿವ ಸ್ಥಾನ ಕೊಡ್ಬೋದು. TV9ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂತ ಮಾಹಿತಿ. ಸೊ ಸಚಿವ ಸ್ಥಾನ ಹಂಚಿಕೆಗೆ ಒಂದು ಸೂತ್ರವನ್ನ ಬಿಜೆಪಿ ಹೈಕಮಾಂಡ್ ಈ ರೀತಿಯಾಗಿ ಹೆಣೆದಿದೆ. ಈಗ ನಾನು ಹೇಳಿದಾಗೆ 5 ಸಂಸದರಿಗೆ 1 ಸಚಿವ ಸ್ಥಾನ. TV9ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂತ ಮಾಹಿತಿ ಇದು. ಆ ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ JDU 12 ಸ್ಥಾನವನ್ನ ಗೆದ್ದಿದೆ, ಸೊ ಅವರಿಗೆ 2. TDP 16 ಸ್ಥಾನವನ್ನ ಗೆದ್ದಿದ್ದಾರೆ, ಸೊ ಅವರಿಗೆ 3. ಇನ್ನು ನೀವು ಅಲ್ಲಿ ನೋಡ್ತಾ ಇದ್ರಲ್ಲ ಚಿರಾಗ್ ಪಾಸ್ವಾನ್ ಅವರ ನೇತೃತ್ವದ LJP 5 ಸ್ಥಾನ ಗೆದ್ದಿದ್ದಾರೆ, ಸೊ ಅವರಿಗೆ 1. ಇನ್ನು ಏಕನಾಥ್ ಶಿಂದೆ ಅವರಿಗೂ ಕೂಡ 1 ಸಚಿವ ಸ್ಥಾನ. ಆ ಲೆಕ್ಕಕ್ಕೆ ನೋಡ್ರೆ JDSನವರಿಗೆ ಸಿಗುತ್ತಾ, ಯಾಕಂದ್ರೆ ಅವ್ರು ಗೆದ್ದಿರುವಂಥದ್ದು 2. ಸೊ ಅದು ಆ ಲೆಕ್ಕಾಚಾರವನ್ನು ನೋಡ್ಬೇಕು. ಇದೊಂದು ಸೂತ್ರ ಅಷ್ಟೇ ಈಗ ಹೆಣೆಯಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರತಿ 5 ಸಂಸದರಿಗೆ 1 ಸಚಿವ ಸ್ಥಾನ ಅಂತೇಳಿ, ಅಂದ್ರೆ ಮಿತ್ರ ಪಕ್ಷಗಳಿಗೆ ಸಂಬಂಧಪಟ್ಟಂಗೆ ಇದು. ಸೊ ಪ್ರತಿ 5 ಸಂಸದರಿಗೆ 1 ಸಚಿವ ಸ್ಥಾನದ ಸೂತ್ರದ ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ ನಾಯ್ಡು ಹಾಗೆ ನಿತೀಶ್ ಇದನ್ನ ಒಪ್ಕೊಳ್ತಾರಾ? JDU, TDP, ಶಿಂಧೆ ಶಿವಸೇನೆ ಬಣದ ಅಥವಾ ಶಿಂದೆ ಬಣದ ಶಿವಸೇನೆಯ ನಿರ್ಧಾರ ಏನಿರುತ್ತೆ? ಯಾಕಂತ ಅಂದ್ರೆ ಇದೇ ನಾಯಕರುಗಳಿಗೆ ಇಂಡಿ ಒಕ್ಕೂಟ ಇದಕ್ಕಿಂತ ಒಳ್ಳೊಳ್ಳೆ ಆಫರ್ ಅನ್ನ ಕೊಡುವಂತ ಚಾನ್ಸಸ್ ಇದೆ. ಬಟ್ ಈಗ ಅವರು ಒಂದಂತಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಯಾವ ಉದ್ದೇಶ ಕೂಡ ಅವರಲ್ಲಿ ಇದ್ದಂಗಿಲ್ಲ. ಸೊ ಹೀಗಾಗಿ NDAಗೆ ಸರ್ಕಾರ ರಚನೆಗೆ ಒಂದು ಹಂತದಲ್ಲಿ ಬಹಳ ಒಳ್ಳೆ ಅವಕಾಶ ಇದೆ. ಆದರೆ ಮುಂಬರುವಂಥ ದಿನಗಳಲ್ಲೂ ಕೂಡ ಇವರನ್ನು ವಿಶ್ವಾಸದಲ್ಲೇ ಇಟ್ಕೊಳ್ಬೇಕಾದಂಥದ್ದು ಅನಿವಾರ್ಯತೆ ಇರುತ್ತೆ. ಹೀಗಾಗಿ ಬಹಳ ಚೌಕಾಸಿಯನ್ನೆಲ್ಲ ಮಾಡೋದಕ್ಕಂತೂ ಅವಕಾಶ ಇಲ್ಲ. ಆ ಕಾರಣಕ್ಕಾಗಿಯೇ ಬಹಳ ಅಳೆದು ತೂಗಿ ಸಚಿವ ಸ್ಥಾನ ಹಂಚಿಕೆ ಮಾಡಬೇಕಾಗುತ್ತೆ. ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರವಾಗಿ ಪ್ರತಿ 5 ಸ್ಥಾನಕ್ಕೆ 1 ಸಚಿವ ಸ್ಥಾನ ಕೊಡುವಂಥ ನಿಟ್ಟಿನಲ್ಲಿ ಉದ್ದೇಶಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.